ತೊದಲುವಿಕೆ ಇಂಗ್ಲಿಷಲ್ಲಿ ಸ್ಟಟರಿಂಗ್ ಸ್ಟ್ಯಾಮರಿಂಗ್ ಅಂತ ಕರೀತಾರೆ. ಹೆಂಗಸರಿಗಿನ್ನ ಗಂಡಸರಿಗೆ ಹೆಚ್ಚು ಪ್ರಮಾಣದಲ್ಲಿ ಸಣ್ಣ ವಯಸ್ಸಿಂದನೇ ಇದು ಶುರು ಆಗತ್ತೆ. ಕೆಲವರಿಗೆ ಮಧ್ಯಂತರದಲ್ಲಿ ಕೂಡ ಆಗತ್ತೆ. ಈ ತೊದಲುವಿಕೆಗೆ ಬೇಕಷ್ಟು ಕಾರಣಗಳಿದೆ. ಸಣ್ಣ ವಯಸ್ಸಲ್ಲಿ ತಂದೆ ತಾಯಿ ಮಾತಾಡುವ ಮಾತನ್ನು ಕಲಿಯಬೇಕಾದ್ರೆ ಸಣ್ಣ ಮನಸ್ಸು ಮಕ್ಕಳ ಮನಸ್ಸಲ್ಲಿ ಆತಂಕ ಸೃಷ್ಟಿಯಾದಾಗ ಚಿಕ್ಕ ವಯಸ್ಸಿಂದನೇ ತೊದಲು ಶುರು ಆಗುತ್ತೆ. ಮೆದುಳಿಗೆ ಪೆಟ್ಟು ಸಣ್ಣ ವಯಸ್ಸಲ್ಲೋ ಅಥವಾ ಮಧ್ಯಂತರದ ವಯಸ್ಸಲ್ಲೋ ಆಕ್ಸಿಡೆಂಟು, ಕಳೆಬಿಡೋದು, ಹೆಚ್ಚು ಕಮ್ಮಿ ಆಗೋದು, ಮತ್ತು ಸ್ಟ್ರೋಕ್, ಫಿಟ್ಸ್ ಅಂತಾರೆ ನೋಡಿ, ಸ್ಟ್ರೋಕ್ ಹೊಡೆಯೋದು, ಅಥವಾ ತಲೆ ಒಳಗಡೆ ಏನಾದರೂ ಗೆಡ್ಡೆ ಬೆಳವಣಿಗೆ ಆದಾಗ ಮಾನಸಿಕವಾಗಿ ತೊಂದರೆಗಳು ಬಂದಾಗ, ತೊಂದರೆಗಳನ್ನು ಅನುಭವಿಸಿದಾಗ, ತೊಂದರೆಗಳನ್ನು ನೋಡಿದಾಗ ಮಾನಸಿಕ ಒತ್ತಡದಿಂದ ತೊದಲುವಿಕೆ ಶುರು ಆಗುತ್ತೆ. ತೀರದೇ ಇರೋ ಕಾಯಿಲೆಗಳಿಗೆ ಒಳಪಟ್ಟಾಗ ಅದರಿಂದ ಆಗುವ ಭಯ, ಭೀತಿ, ಆತಂಕದಿಂದ ತೊದಲುವಿಕೆ ಬರೋ ಪ್ರಮೇಯ ಇದೆ. ಪಾರ್ಕಿನ್ಸನ್ ಡಿಸೀಸ್ ಅಂತಾರೆ, ಒದರ್ತಾ ಇರುತ್ತೆ ಕೈ ಕಾಲು ಎಲ್ಲ, ಅದು ಬಂದಾಗ ಕೂಡ ತೊದಲುವಿಕೆ ಬರುತ್ತೆ. ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿ ನಿಮ್ಮನ್ನು ಬೆಳೆಸೋ ಬೆಳವಣಿಗೆ ಸರಿ ಇಲ್ಲದೆ ಹೋದಾಗ, ಪ್ರೀತಿ ಕೊಡದೆ ಸಾಕಿದಾಗ, ದಬ್ಬಾಳಿಕೆ ಮಾಡಿದಾಗ ಭಯ, ಭೀತಿ, ಆತಂಕ ಶುರು ಆಗುತ್ತೆ. 21 ತಲೆಮಾರು ಅಮ್ಮನ ಕಡೆ ಅಪ್ಪನ ಕಡೆ ಯಾರಿಗಾದ್ರೂ ತೊದಲು ಇದ್ದಾಗ ಇದು ಬರುತ್ತೆ. ಅತೀ ಕುತೂಹಲ, ಅತೀ ಕನ್ಫ್ಯೂಷನ್ ಬಂದಾಗ ತೊದಲುವಿಕೆ ಬರುತ್ತೆ. ನಿಮ್ಮ ಮೆದುಳಲ್ಲಿರುವ 3 ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಬರುತ್ತೆ. ಮೆದುಳು ಅಂತನ್ನೋದೇ ನರಗಳಿಂದ ಆಗಿದ್ದು. ಆ ನರಗಳ ನ್ಯೂರಾನ್ ಸೆಲ್ಲುಗಳು ಫಾರ್ಮೇಷನ್ ಏರುಪೇರಾದಾಗ, ಮೋಟಾರ್ ಸೆನ್ಸಾರ್ ಸರಿಯಾಗಿ ಕೆಲಸ ಮಾಡದೆ ಹೋದಾಗ ಈ ತೊದಲುವಿಕೆಗೆ ನಾವು ಒಳಪಡ್ತೀವಿ. ಇದನ್ನು ಗುಣಪಡಿಸೋಕ್ಕಾಗೋದಾ? ಆಗತ್ತೆ, ಆಗೋದಿಲ್ಲ. ಆಗತ್ತೆ, ಆಗೋದಿಲ್ಲ. ಯಾವುದರಿಂದ ಆಗೋದಿಲ್ಲ? ಮದ್ದು ಮಾತ್ರೆಗಳು, ಔಷಧಿಗಳಿಂದ, ಡಾಕ್ಟರ್ಗಳಿಂದ ಇದನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮತ್ತು ದೇಹಕ್ಕೆ ಸಂಬಂಧಪಟ್ಟಿದ್ದು. ಹೊರಗಡೆ ಹೋದಾಗ ಬರೀ ದೈಹಿಕವಾಗಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಹೊರತು ಮಾನಸಿಕವಾಗಿ ನಿಮಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. 90% ತೊದಲುವಿಕೆ ಬರೋದು ಮಾನಸಿಕ ಒತ್ತಡದಿಂದ. ಈ ಮನಸ್ಸು ಅಂತನ್ನೋದು